ವಿಶ್ವ ಕ್ರಿಕೆಟ್ನ ಇತಿಹಾಸವನ್ನು ಕೆದಕಿದ್ರೆ ಅಲ್ಲಿ ಆಸ್ಟ್ರೇಲಿಯಾ ಅತ್ಯಂತ ಬಲಿಷ್ಠ ತಂಡ. ಐಸಿಸಿ ನಡೆಸುವ 4 ಮಾದರಿಯ ವಿಶ್ವಕಪ್ಗಳನ್ನು ಗೆದ್ದಿರುವಂಥ ಮೊದಲ ತಂಡ. ಅಷ್ಟೇ ಯಾಕೆ, ಮೆನ್ಸ್ ಕ್ರಿಕೆಟ್ನಲ್ಲಿ ಒಟ್ಟು 10 ಐಸಿಸಿ ಟ್ರೋಫಿಗಳನ್ನು ಗೆದ್ದು ಬೀಗಿದ್ದಾರೆ. ಏಕದಿನ ಮಾದರಿಯಲ್ಲಿ ಹಾಲಿ ಚಾಂಪಿಯನ್ ಆಗಿರೋದ್ರ ಜೊತೆಗೆ ವಿಶ್ವ ದಾಖಲೆಯ 6 ಬಾರಿ ODI ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಆದರೆ 2023ರಲ್ಲಿ ಏಕದಿನ ಟ್ರೋಫಿಯನ್ನು ಗೆದ್ದು ಟ್ರೋಫಿ ಮೇಲೆ ಕಾಲಿಟ್ಟಿದ್ದೇ ಅವತ್ತಿನ ಆಸೀಸ್ನ ಅಧಪತನ ಸ್ಟಾರ್ಟ್ ಆಗಿದೆ. ಕಳೆದ ವಾರವಷ್ಟೇ ಪಾಕಿಸ್ತಾನ ವಿರುದ್ಧ ಸರಣಿಯನ್ನು ಸೋತಿದ್ದಂಥ ಆಸ್ಟ್ರೇಲಿಯಾ ಈಗ ಬಾಂಗ್ಲಾ ವಿರುದ್ಧ ಕೂಡ ಸೋತಿದ್ದಾರೆ. ಕ್ರಿಕೆಟ್ ಲೋಕದಲ್ಲಿ ಸಕ್ಸಸ್ಫುಲ್ ಟೀಮ್ ಆಗಿದ್ದ ಕಾಂಗರುಗಳು ಕಾಲು ಮುರ್ಕೊಂಡ್ರ. ಸೋಲಿನ ಸರಪಳಿ ಹೆಚ್ಚುತ್ತಿರೋದ್ಯಾಕೆ? ಈ ಬಗ್ಗೆ ಹೇಳ್ತೇನೆ, ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಸ್ಟ್ರೇಲಿಯಾ ಅಂದರೆ ಬಲಿಷ್ಠ ತಂಡ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ದಿ ಬೆಸ್ಟ್ ಎನ್ನುವಂಥ ಟೀಮ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಸ್ಟ್ರೇಲಿಯಾ ಪವರ್ಲೆಸ್ ಆಗಿದೆ. ಅದರಲ್ಲೂ ಏಕದಿನ ಮಾದರಿಯಲ್ಲಂತೂ ತೀರಾ ಡಮ್ಮಿ ಟೀಮ್ ಎನ್ನೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ಸರಣಿ ಸೋತಿದ್ದ ಆಸ್ಟ್ರೇಲಿಯಾ ಈಗ ಬಾಂಗ್ಲಾದೇಶದ ವಿರುದ್ಧ ಕೂಡ ಪಂದ್ಯವನ್ನು ಸೋತಿದ್ದಾರೆ. 21 ವರ್ಷಗಳ ಬಳಿಕ ಆಸ್ಟ್ರೇಲಿಯಾ ಬಗ್ಗು ಬಡಿದ ಬಾಂಗ್ಲಾ. ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾ ನಡುವಿನ ಏಕದಿನ ಪಂದ್ಯ ಅಂತ ಬಂದಾಗ ಸಣ್ಣ ಮಕ್ಕಳು ಕೂಡ ಆಸ್ಟ್ರೇಲಿಯಾನೇ ವಿನ್ ಅಂದು ಬಿಡ್ತಾರೆ. ಯಾಕಂದರೆ ಹಿಂದಿನ ರೆಕಾರ್ಡ್ಸ್ ಕೂಡ ಅದನ್ನೇ ಹೇಳುತ್ತೆ. ಆದರೆ ಅದೇ ಆಸ್ಟ್ರೇಲಿಯಾ ವಿರುದ್ಧ ಬಾಂಗ್ಲಾ ಪಡೆ ಗೆದ್ದು ಬೀಗಿದೆ. ಕಳೆದ 2 ದಶಕಗಳಿಂದ ಬಾಂಗ್ಲಾ ಪಾಲಿಗೆ ಮರೀಚಿಕೆಯಾಗಿದ್ದಂಥ ಆಸ್ಟ್ರೇಲಿಯಾ ವಿರುದ್ಧದ ಗೆಲುವು ಕೊನೆಗೂ ಕೂಡ ದಕ್ಕಿರುವಂಥದ್ದು. ಸೊ ಹೇಗೆ, ಯಾವ ರೀತಿಯಾದಂಥ ದಾಖಲೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಢಾಕಾದ ಶೇರ್ ಬಾಂಗ್ಲಾ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಏಕದಿನ ಸರಣಿಯ ಮೊದಲ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗನ್ನು ಮಾಡುತ್ತೆ ಬಾಂಗ್ಲಾದೇಶ. 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನು ಕಳ್ಕೊಂಡು 284 ರನ್ಗಳನ್ನು ಕಲೆ ಹಾಕ್ತಾರೆ. ಅಲ್ಲಿಗೆ 285 ರನ್ಗಳ ಟಾರ್ಗೆಟನ್ನು ಪಡೆದಂಥ ಆಸ್ಟ್ರೇಲಿಯಾ ತಂಡ ಎಲ್ಲಿಯೂ ಕೂಡ ಚೇಸಿಂಗ್ನಲ್ಲಿ ಫೈಟ್ ಕೊಡಲೇ ಇಲ್ಲ. 191 ರನ್ಗಳನ್ನು ಕಲೆ ಹಾಕೋಕಷ್ಟೇ ಅವರಿಂದ ಸಾಧ್ಯವಾಗಿದ್ದು. ಅಂತಿಮವಾಗಿ ಮಳೆ ಕಾರಣದಿಂದಾಗಿ ಕೆಲವು ಹೊತ್ತು ಪಂದ್ಯ ಸ್ಥಗಿತಗೊಂಡಿದ್ದ ಕಾರಣದಿಂದಾಗಿ ಕೊನೆಯಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಬಾಂಗ್ಲಾದೇಶ ತಂಡ 86 ರನ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಬಾಂಗ್ಲಾದೇಶ ತಂಡ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಬಾರಿಗೆ ಗೆದ್ದಿದ್ದು 2005ರಲ್ಲಿ. ಇದಾದ ಬಳಿಕ ಒಮ್ಮೆಯೂ ಕೂಡ ಕಾಂಗರೂ ಪಡೆಯನ್ನು ಸೋಲಿಸೋಕೆ ಸಾಧ್ಯನೇ ಆಗಿರಲಿಲ್ಲ. ಇದೀಗ ಬರೋಬ್ಬರಿ 21 ವರ್ಷಗಳ ಬಳಿಕ ಆಸ್ಟ್ರೇಲಿಯಾ ಪಡೆಯನ್ನು ಬಗ್ಗು ಬಡಿದಿದ್ದಾರೆ. ಬಾಂಗ್ಲಾದೇಶ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಕಳೆದ 36 ವರ್ಷಗಳಿಂದ ಫೇಸ್ ಟು ಫೇಸ್ ಮುಖಾಮುಖಿ ಆಗ್ತಾ ಇರುವಂಥದ್ದು, ಅಂದರೆ ಪಂದ್ಯಗಳಲ್ಲಿ. ಅಷ್ಟೂ ವರ್ಷಗಳ ಜರ್ನಿಯಲ್ಲಿ ಇದು ಬಾಂಗ್ಲಾಗೆ ಜಸ್ಟ್ 2ನೇ ಗೆಲುವು ಮಾತ್ರ. ಅಂದರೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಸ್ಟ್ರೇಲಿಯಾ ತಂಡ ಯಾವ ರೀತಿಯಾಗಿ ಬಾಂಗ್ಲಾದೇಶದ ವಿರುದ್ಧ ಡಾಮಿನೇಷನನ್ನು ಮಾಡಿತ್ತು ಅನ್ನೋದನ್ನು. ಇನ್ನು ಬಾಂಗ್ಲಾದೇಶದ ನೆಲದಲ್ಲಿ ಬಾಂಗ್ಲಾ ವಿರುದ್ಧ ಏಕದಿನ ಪಂದ್ಯವನ್ನು ಸೋಲದಂಥ ಏಕೈಕ ತಂಡ ಎಂಬ ದಾಖಲೆ ಕೂಡ ಇಷ್ಟು ದಿನಗಳ ಕಾಲ ಆಸ್ಟ್ರೇಲಿಯಾದ ಹೆಸರಲ್ಲೇ ಇದೆ. ಬಾಂಗ್ಲಾದೇಶದಲ್ಲಿ 2006ರ ಬಳಿಕ ಉಭಯ ತಂಡಗಳು ಒಟ್ಟು 6 ಏಕದಿನ ಪಂದ್ಯಗಳನ್ನು ಆಡಿದ್ವು. ಈ ಎಲ್ಲ ಪಂದ್ಯಗಳನ್ನು ಆಸ್ಟ್ರೇಲಿಯಾ ಗೆದ್ದುಕೊಂಡಿತ್ತು. ಅಂದರೆ 2 ದ್ವಿಪಕ್ಷೀಯ ಸರಣಿಗಳಲ್ಲಿ 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿತ್ತು ಆಸ್ಟ್ರೇಲಿಯಾ. ವಿಶ್ವದ ಬೇರೆ ಯಾವುದೇ ತಂಡ ಬಾಂಗ್ಲಾದೇಶದ ವಿರುದ್ಧ ಅವರದ್ದೇ ನೆಲದಲ್ಲಿ ಕನಿಷ್ಠ 1 ಪಂದ್ಯವನ್ನಾದರೂ ಕೂಡ ಸೋತಿದ್ರು. ಇದೇ ಸಾಲಿಗೆ ಈಗ ಆಸ್ಟ್ರೇಲಿಯಾ ಸೇರ್ಕೊಂಡಿರುವಂಥದ್ದು. ಅಂದರೆ ಅನ್ಬೀಟನ್ ಟೀಮ್ ಆಗಿದ್ದಂಥ ಆಸ್ಟ್ರೇಲಿಯಾ ಈಗ 1 ಪಂದ್ಯವನ್ನು ಸೋಲೋ ಮೂಲಕ ಉಳಿದೆಲ್ಲ ತಂಡಗಳ ಜೊತೆ ಆ್ಯಡ್ ಆಗಿರುವಂಥದ್ದು. ಇನ್ನು ಆಸ್ಟ್ರೇಲಿಯಾದ ಸೋಲಿನ ಸುಳಿ ಇದೇನು ಹೊಸದಲ್ಲ, ಕಳೆದ 2 ವರ್ಷಗಳಿಂದ ಕೂಡ ಇವ್ರದ್ದು ಇದ್ದತ್ತೆ. 2023ರಲ್ಲಿ ಭಾರತದಲ್ಲಿ ಏಕದಿನ ವಿಶ್ವಕಪ್ ನಡೆಯುತ್ತೆ. ಅವತ್ತು ಭಾರತ ಫೈನಲ್ ಪಂದ್ಯವನ್ನು ಆಡ್ತಾ ಇರುತ್ತೆ. ಆದರೆ ಭಾರತ ವಿರುದ್ಧ ಗೆದ್ದಂಥ ಆಸ್ಟ್ರೇಲಿಯಾ ಅವತ್ತು ಚಾಂಪಿಯನ್ ಆದ ಬಳಿಕ ಅತಿರೇಕವಾಗಿ ವರ್ತಿಸಿದರು. ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಂತೂ ಆಸೀಸ್ ಆಟಗಾರ ಮಿಚೆಲ್ ಮಾರ್ಷ್ ವಿಶ್ವಕಪ್ನ ಟ್ರೋಫಿ ಮೇಲೆ ಕಾಲಿಟ್ಟಿದ್ರು. ಈ ಫೋಟೋವನ್ನು ಆಸ್ಟ್ರೇಲಿಯಾದ ಅಂದಿನ ನಾಯಕ ಪ್ಯಾಟ್ ಕಮಿನ್ಸ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಈ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು. ಅತಿರೇಕ ಉದ್ದಟತನ ಅಂತೆಲ್ಲ ಕೆಲವರು ಟ್ರೋಲ್ ಮಾಡಿದ್ರು, ಆಪೋಸಿಟಾಗಿ ಮಾತಾಡಿದರು. ಆದರೆ ಆಸೀಸ್ನ ಡೌನ್ಫಾಲ್ ಅಲ್ಲಿಂದಲೇ ಕೂಡ ಆರಂಭವಾಗಿದ್ದು. ಯಾಕಂದರೆ ಅವತ್ತು ಏನು ಮಾಡಿದ್ರಲ್ಲ ಮಿಚೆಲ್ ಮಾರ್ಷ್, ಅದನ್ನು ಪ್ಯಾಟ್ ಕಮಿನ್ಸ್ ಅವರು ಸಮರ್ಥನೆ ಮಾಡ್ಕೊಂಡಿದ್ರು. ಇನ್ನು ಮುಂದೆ ನಾವು ಟ್ರೋಫಿಗಳನ್ನು ಗೆಲ್ತಾ ಹೋಗ್ತೀವಿ, ಇದು ಆರಂಭ ಅಷ್ಟೇ ಅನ್ನೋ ರೀತಿಯಲ್ಲಿ ಉದ್ದಟತನವನ್ನು ತೋರಿಸಿದ್ರು. ಆದರೆ ಅಲ್ಲಿಂದ ಅವರ ಡೌನ್ಫಾಲ್ ಆರಂಭ ಆಗಿ ಸಾಲು ಸಾಲು ಸರಣಿಗಳನ್ನು ಸೋಲ್ತಾ ಇರುವಂಥದ್ದು. ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ಕೂಡ ಸರಣಿ ಸೋತಿದ್ರು. ICC ಟೂರ್ನಿಗಳಲ್ಲೂ ಕೂಡ ಗೆಲ್ಲೋಕ್ಕಾಗ್ತಾ ಇಲ್ಲ. ಕಳೆದ ಮಾರ್ಚ್ನಲ್ಲಿ T20 ವಿಶ್ವಕಪ್ನಲ್ಲಂತೂ ಲೀಗ್ ಸ್ಟೇಜ್ನಲ್ಲೇ ಹೊರಬಿದ್ದಿದ್ರು.
ಒಟ್ಟಿನಲ್ಲಿ ಹಿಂದೆಲ್ಲ ಆಸ್ಟ್ರೇಲಿಯಾ ಅಂದರೆ ಸೋಲಿಲ್ಲದ ಸರದಾರು ಅನ್ನೋ ಥರ ಇದ್ರು. ಆದ್ರೀಗ ಐತಿಹಾಸಿಕ ಸೋಲುಗಳಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ. ನಮಸ್ಕಾರ.